ಅತಿಥಿಗಳ ಮುಂದೆ ನಿಷ್ಠುರ ಪ್ರಶ್ನೆಗಳಿಟ್ಟು ನೇರ ಉತ್ತರ ಪಡೆಯುವ ಕಾರ್ಯಕ್ರಮ ಟಾರ್ಗೆಟ್. ನಮ್ಮ ಇವತ್ತಿನ ಟಾರ್ಗೆಟ್ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ. ಸುರೇಶ್ ಗೌಡರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸುರೇಶ್ ಗೌಡರ ಬಿಜೆಪಿಯಲ್ಲಿ ಯಾವ ಪಾರ್ಟಿಲಿದ್ದೀರಿ ನೀವು? ಯಾಕೆ ನಿಮ್ಗೆ ಸಂಶಯ? ಅಲ್ಲ, ಬಿಜೆಪಿ ಪಕ್ಷದಲ್ಲಿ ಬಹಳ ಬೇರೆ ಬೇರೆ ಪಾರ್ಟಿಗಳು ಕಾಣಿಸ್ತಾ ಇದೆ, ನಮಗೆ ಬೇರೆ ಬೇರೆ ಗುಂಪುಗಳು ಕಾಣಿಸ್ತಾ ಇದೆ. ಅಲ್ಲ, ಅದು ಕಮಲದಲ್ಲಿ ಬೇರೆ ಬೇರೆ ದಳ ಆಗಿದೆ, ಅದ್ರಲ್ಲಿ ಯಾವ ದಳದಲ್ಲಿ ಇದ್ದೀರಿ ನೀವು? ನಿಮ್ಮ ಮಾಧ್ಯಮದವರ ಕಲ್ಪನೆ ಬಹಳ ಸ್ಪಷ್ಟವಾಗಿದೆ. ಬಿಜೆಪಿ ಇಸ್ ಎ ನ್ಯಾಷನಲ್ ಪಾರ್ಟಿ, ದ ಲೀಡರ್ ಈಸ್ ಲೆಡ್ ಬೈ ಸದಾನಂದ ಗೌಡ ಅಂಡ್ ಈಶ್ವರಪ್ಪ. ಇಟ್ಸ್ ವೆರಿ ಕ್ಲಿಯರ್, ಅದರಲ್ಲಿ ಎರಡು ಮಾತಿಲ್ಲ. ಬಿಜೆಪಿ ರಾಷ್ಟ್ರೀಯ ಪಕ್ಷ ಅನ್ನೋದು ಎಲ್ರಿಗೂ ಗೊತ್ತಿದೆ, ಮುಖ್ಯಮಂತ್ರಿ ಸದಾನಂದ ಗೌಡರು ಅನ್ನೋದು ಗೊತ್ತಿದೆ, ರಾಜ್ಯಾಧ್ಯಕ್ಷ ಈಶ್ವರಪ್ಪ ಅನ್ನೋದು ಗೊತ್ತಿದೆ. ಅದನ್ನು ಹೊರತುಪಡಿಸಿ ಬಿಜೆಪಿಲಿ ಒಂದು ಪಾರ್ಟಿ ಇದೆ, ನೀವು ಆ ಪಾರ್ಟಿಲಿದ್ದೀರಿ ಅಂತೀನಿ ನಾನು. ಖಂಡಿತ ಇಲ್ಲ. ಅದು ಯಡಿಯೂರಪ್ಪನವರ ಗುಂಪಿನಲ್ಲಿ ನೀವಿದ್ದೀರಿ. ಯಡಿಯೂರಪ್ಪನವರು ಈ ರಾಜ್ಯದ ಪ್ರಶ್ನಾತೀತ ನಾಯಕ, ಅದರಲ್ಲಿ ಎರಡು ಮಾತಿಲ್ಲ. ಈ ರಾಜ್ಯದ ಜನತೆಗೂ ಗೊತ್ತಿದೆ, ಅದು ಕೇಂದ್ರದವ್ರಿಗೂ ಗೊತ್ತಿದೆ, ಅದರಲ್ಲೇನು ಗೊಂದಲ ಏನಿಲ್ಲ. ಯಡಿಯೂರಪ್ಪನವರ ನಾಯಕತ್ವದಲ್ಲಿ ನಾವೆಲ್ಲ ಶಾಸಕರು ಗೆದ್ದಿದ್ದೇವೆ. ಏನು 110 ಜನ ಅವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಮ್ಯಾಂಡೇಟ್ ಕೊಟ್ಟರು ಈ ರಾಜ್ಯದ ಜನ, ಈ ಭಾಗದ ರೈತರು, ಈ ರಾಜ್ಯದ ರೈತರು ಕೊಟ್ಟರಂಥ ಮ್ಯಾಂಡೇಟ್ಗೆ ಅದು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಲಿ ಅಂತ ಕೊಟ್ಟಿದ್ದು. ಬಿಜೆಪಿ ಕೊಡಲಿಲ್ಲ, ಅದನ್ನ ಯಡಿಯೂರಪ್ಪನವರ ನಾಯಕತ್ವ ಕೊಟ್ಟಿದ್ದು. ಬಿಜೆಪಿ ಮತ್ತೆ ಯಡಿಯೂರಪ್ಪನವರ ನಾಯಕತ್ವ. ಸೊ ಬಿಜೆಪಿ ಒಂದು ಪಕ್ಷ, ನಾಯಕ ಯಾರಾಗಬೇಕು ಅಂತ ಹೇಳಿ ಪಾರ್ಟಿ ಅವ್ರು ನಿರ್ಧಾರ ಮಾಡ್ತು. ಮುಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಅಂತೇಳಿ ಭಾರತೀಯ ಜನತಾ ಪಕ್ಷ ಅವ್ರು ಘೋಷಣೆ ಮಾಡ್ತು. ಸೊ ಹಾಗಾದ್ರೆ ತಮ್ಮ ಪ್ರಕಾರ ಪಾರ್ಟಿ ಸೆಕೆಂಡ್, ದ ಲೀಡರ್ ಈಸ್ ಫಸ್ಟ್. ಪಾರ್ಟಿ ಫಸ್ಟ್, ಲೀಡರ್ ಈಸ್ ಆಲ್ಸೋ ಫಸ್ಟ್. ಎರಡೂ ಒಂದಾದಾಗ ಮಾತ್ರ ಒಂದು ರಾಜಕೀಯ ಪಕ್ಷಕ್ಕೆ ಒಂದು ಶಕ್ತಿ ಬರುತ್ತೆ, ಒಂದು ನಾಯಕತ್ವ ಬರುತ್ತೆ, ಜನ ವಿಶ್ವಾಸ ಇಟ್ಟು ಮತವನ್ನು ಕೊಡ್ತಾರೆ. ಸೊ ತಮ್ಮ ಪ್ರಕಾರ ರಾಜ್ಯದಲ್ಲಿ ಬಿಜೆಪಿಯ ಪ್ರಶ್ನಾತೀತ ನಾಯಕ ಯಡಿಯೂರಪ್ಪ, ಪ್ರಶ್ನೆನೇ ಇಲ್ಲ ಅದರಲ್ಲಿ ಎರಡು ಮಾತು. ಹಾಗಾದ್ರೆ ನೆಪ ಮಾತ್ರಕ್ಕೆ ಸದಾನಂದ ಗೌಡ ಮತ್ತು ಈಶ್ವರಪ್ಪ? ಇಲ್ಲ, ನೆಪ ಮಾತ್ರಕ್ಕೆ ನಾನೇ ಕೇಳೋಣ. ನನ್ನ ಪೊಲಿಟಿಕಲ್ ಪಾರ್ಟಿಲಿ ನೆಪ ಮಾತ್ರಕ್ಕೆ ಅಂತ ಯಾಕೆ ಪ್ರಶ್ನೆ ಬರುತ್ತದೋ? ಬಿಜೆಪಿ ಪಕ್ಷದಲ್ಲಿ ಕಳೆದ ಬಾರಿ ಯಡಿಯೂರಪ್ಪ ನಾಯಕತ್ವದಲ್ಲಿ ಬಿಜೆಪಿ ಸರ್ಕಾರ ಬಂತೆ ಅಸ್ತಿತ್ವಕ್ಕೆ. ಈಗ ಪಕ್ಷ ಸದಾನಂದ ಗೌಡರಿಗೆ ಮತ್ತು ಈಶ್ವರಪ್ಪನವರಿಗೆ ಒಂದೊಂದು ಹುದ್ದೆ ಕೊಟ್ಟಿದೆ. ಅವರೇನು ಜನರಿಂದ ಆಯ್ಕೆಯಾಗಿ ಬಂದವರಲ್ಲ, ಜನ ಕೊಟ್ಟಿರೋ ಹುದ್ದೆ ಅಲ್ಲ. ಹಾಗಾಗಿ ಬಿಜೆಪಿ ಪಕ್ಷ ಅಂದರೆ ರಾಜ್ಯದಲ್ಲಿ ಅದು ಯಡಿಯೂರಪ್ಪ. ಯಡಿಯೂರಪ್ಪ ಹೊರತುಪಡಿಸಿದ ಬಿಜೆಪಿ ರಾಜ್ಯದಲ್ಲಿ ಇಲ್ಲ ಅಂತ ತಾವು ಹೇಳ್ತೀರಿ? ಆ ಥರ ಹೇಳಿಲ್ಲ ನಾನು. ಯಡಿಯೂರಪ್ಪನವರ ಭಾರತೀಯ ಜನತಾ ಪಕ್ಷ ಮತ್ತು ಯಡಿಯೂರಪ್ಪನವರು ಇಬ್ಬರೂ ಸೇರಿ ಎರಡೂ 2+2 4 ಆಗೋದು. ಅದರಿಂದ ಬಹಳ ಸ್ಪಷ್ಟವಾಗಿದೆ ಇದರಲ್ಲಿ. ಈ ಮಧ್ಯೆ ತಾವು ಎಲ್ಲೂ ಬಿಜೆಪಿ ಪಕ್ಷದ ಬಗ್ಗೆ ಮಾತಾಡ್ತಾ ಇಲ್ಲ, ಬರೀ ಯಡಿಯೂರಪ್ಪ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ. ಯಾಕೆ? ನಾನು ಬಿಜೆಪಿ ಬಗ್ಗೆ ಬಹಳ ಗೌರವ ಇಟ್ಕೊಂಡು ತುಮಕೂರು ಸಮಾವೇಶ, ತಮ್ಮ ಜಿಲ್ಲೆಯಲ್ಲಿ ನಡೆದ ಸಮಾವೇಶದ ಉದಾಹರಣೆ ಕೊಡ್ತೀನಿ. ಅಲ್ಲಿ ಎಲ್ಲವೂ ಯಡಿಯೂರಪ್ಪ ಪ್ರಶ್ನೆ ಮಾತಾಡಿದ್ದೆ ಹೊರತು ಯಾರು ಬಿಜೆಪಿ ಪಕ್ಷವನ್ನು ಅಪ್ಪಿ ತಪ್ಪಿ ಕೂಡ ಯಾರು ಹೇಳಲಿಲ್ಲ. ನೋಡಿ, ಈ ಮಾಧ್ಯಮದವರು ಯಾವತ್ತೂ ಸಹ ನಮ್ಮ ಕಾರ್ಯಕ್ರಮಗಳು ಇದು ಮೊದಲನೇ ಕಾರ್ಯಕ್ರಮ ಅಲ್ಲ. ನಾನು ಶಾಸಕನಾದ ಮೇಲೆ ಆ ಭಾಗದಲ್ಲಿ ಒಂದು 15 ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಒಂದು ಸಾವಯವ ಕೃಷಿ ಕಾರ್ಯಕ್ರಮ ಇದೇ ಯಡಿಯೂರಪ್ಪನವ್ರನ್ನ ಕರೆಸಿ ಮಾಡಿದ್ದೇವೆ. ಜೊತೆಗೆ ಹೆಬ್ಬೂರುಗಳು ಏತ ನೀರಾವರಿ ಶಂಕುಸ್ಥಾಪನೆಯನ್ನು ಅವ್ರ ಕೈಲಿ ಮಾಡಿದ್ದೇವೆ, ಉದ್ಘಾಟನೆಯನ್ನು ಮಾಡಿದ್ದೇವೆ. ಯಾವತ್ತೂ ಮಾಧ್ಯಮದವರು ಇಷ್ಟು ಮಾಡಿರಲಿಲ್ಲ. ಇವತ್ತು ಮಾಧ್ಯಮದಿಂದ ಈ ಗೊಂದಲಗಳು ಸೃಷ್ಟಿ ಆಗ್ತಿದೆ. ಇದು ಯಡಿಯೂರಪ್ಪನವರ ಸಮಾವೇಶ ಅಲ್ಲ, ಇದು ಹೆಬ್ಬೂರುಗಳು ಏತ ನೀರಾವರಿಯ ರೈತರ ಸಮಾವೇಶ. ಅದಕ್ಕೆ ಬಣ್ಣ ಬಳಿದವರು ಮಾಧ್ಯಮದವರು. ಹಾಗಾದ್ರೆ ಅದು ಇಡೀ ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಿದ್ದಾನೆ. ತುಮಕೂರು ಜಿಲ್ಲೆಯ ಅಭಿವೃದ್ಧಿ ಕಾರ್ಯಕ್ಕೆ ಅವ್ರು ಬಂದಿದ್ರು, ಉದ್ಘಾಟನೆ ಮಾಡಿದ್ರು. ಇದು ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟ ವಿಚಾರ, ತುಮಕೂರು ತಾಲೂಕಿಗೆ ಸಂಬಂಧಪಟ್ಟ ವಿಷಯ, ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಿದ್ದಲ್ಲ. ಇಲ್ಲೂ ಕೂಡ ಸುರೇಶ್ ಗೌಡರು ಬಹಳ ಸ್ಮಾರ್ಟ್ ಆಗಿ ಮಾತಾಡ್ತಾ ಇದ್ರಿ. ಹಾಗಾದ್ರೆ ಅಲ್ಲಿ ಆವತ್ತಿನ ಸಮಾವೇಶದಲ್ಲಿ ಇದ್ದಿದ್ದು ಯಡಿಯೂರಪ್ಪ ಮತ್ತು ಅವರ ಫಾಲೋಯರ್ಸ್ ಇನ್ಕ್ಲೂಡಿಂಗ್ ಸುರೇಶ್ ಗೌಡ ಬಗ್ಗೆ ಕೂಡ ಹೊಗಳಿಕೆ ಮಾತಾಡಿದ್ರೆ ಇಟ್ಸ್ ಗುಡ್, ನೀವು ಕೆಲಸ ಮಾಡಿದಿರಿ, ನಿಮ್ಮ ಬಗ್ಗೆ ಮಾತಾಡಿದ್ದಾರೆ. ಆದರೆ ಆ ಸಮಾವೇಶದಲ್ಲೂ ಕೂಡ ತಿಪ್ಟೂರು ಶಾಸಕ ನಾಗೇಶ್ ಇರಲಿಲ್ಲ, ತುಮಕೂರು ಶಾಸಕ ಸೊಗಡು ಶಿವಣ್ಣ ಇರಲಿಲ್ಲ. ಯಾಕೆ? ಇಬ್ಬರದ್ದು ಇನ್ವಿಟೇಷನ್ ಹಾಕಿದ್ದು, ಬನ್ನಿ ಅಂತ ಕರೆದು ನಾವು. ಯಾಕೆ ಬಂದಿಲ್ಲ ಅವರು? ಅವ್ರನ್ನೇ ಕೇಳಬೇಕು, ನೀವು ಪ್ರಶ್ನೆ ಮಾಡಬೇಕು. ಶಿವಣ್ಣ ಅವ್ರನ್ನ ಮತ್ತೆ ನಾಗೇಶ್ ಅವ್ರನ್ನ ನನ್ನ ಹಾಗಾದ್ರೆ ಅವರಿಬ್ಬರು ಕೂಡ ನಿಮ್ಮ ಟ್ರೂಪಿಂದ ಆಚೆ ಇದ್ದಾರೆ. ಅಲ್ಲ, ಟ್ರೂಪ್ ಅವ್ರು ಮಾಡ್ಕೊಂಡ್ರೆ ನಾನೇನು ಮಾಡೋಣ? ನಾನು ಬಿಜೆಪಿ ಕಾರ್ಯಕ್ರಮನೇ ಎಲ್ಲ ಫ್ಲಾಗ್ಗಳು ಬಿಜೆಪಿ ಇದ್ದಿದ್ದು. ನಮ್ಮ ಕಾರ್ಯಕರ್ತರು ಯಡಿಯೂರಪ್ಪನ ಸ್ವಾಗತ ಮಾಡ್ಬೇಕಾದ್ರೆ ಒಂದು 200 ಫ್ಲಾಗ್ಗಳನ್ನು ಕೈಯಲ್ಲಿ ಹಿಡ್ಕೊಂಡು ಸ್ವಾಗತ ಮಾಡ್ಕೊಂಡು ಬಂದರು. ಅದರಿಂದ ಅದು ಯಡಿಯೂರಪ್ಪನವ್ರ ಸಮಾವೇಶ ಹೇಗಾಗುತ್ತೆ? ಹಾಗಾದ್ರೆ ನಾನು ಮೂಲ ಪ್ರಶ್ನೆಗೆ ಬರ್ತೀನಿ. ಹಾಗಾದ್ರೆ ಯಡಿಯೂರಪ್ಪ ಬಿಜೆಪಿ ಬೇರೆ, ಮೂಲ ಬಿಜೆಪಿ ಬೇರೆ. ಅವರೆಲ್ಲರೂ ಮೂಲ ಬಿಜೆಪಿಯಲ್ಲಿ ಇದ್ದಾರೆ. ಮೂಲ ನೋಡಿ, ಈ ಸಂಘಟನೆಯವರು ನನಗೆ ಗೊತ್ತಿಲ್ಲ ಏನೇನು ಮಾಡ್ಕೊಂಡಿದ್ದಾರೆ ಅಂತ. ನಾನು ಬಿಜೆಪಿಯಲ್ಲಿ ನಿಷ್ಠಾವಂತ ಕಾರ್ಯಕರ್ತ ಮತ್ತು ಶಾಸಕ. ನನಗೆ ಇಲ್ಲಿ ಇದು ಇಡೀ ಯಡಿಯೂರಪ್ಪನ ಬಣ, ಈಶ್ವರಪ್ಪನ ಬಣ, ಅಶೋಕ್ ಬಣ, ಜಗದೀಶ್ ಶೆಟ್ಟರ್ ಬಣ, ಈ ಬಣಗಳು ನನಗೆ ಗೊತ್ತಿಲ್ಲ. ನಾನು ನಿಷ್ಠಾವಂತ ಬಿಜೆಪಿಯ ಕಾರ್ಯಕರ್ತ. ಯಡಿಯೂರಪ್ಪನವರ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ನೀವು ಹೇಳೋದನ್ನ ಅಷ್ಟು ಹೇಳ್ಬಿಟ್ರಿ, ಎಷ್ಟು ಬಣ ಇದೆ ಅನ್ನೋದನ್ನೆಲ್ಲ ಹೇಳಿದಿಲ್ಲ. ಈ ಬಣಗಳನ್ನ ಮಾಧ್ಯಮದವರು ನೀವು ಸೃಷ್ಟಿ ಮಾಡಿದ್ದೀರಾ, ನಾವು ಮಾಡ್ಕೊಂಡಿಲ್ಲ ಪಾರ್ಟಿ ಒಳಗಡೆ. ಈಗ ನೋಡಿ, ತಾವೇ ಹೇಳ್ತೀರಿ ನಮ್ಮ ಮನೆಯೊಳಗಿನ ಗೊಂದಲ ಅಂತ, ಬೀದಿಲಿ ನಿಂತ್ಕೊಂಡು ಜಗಳ ಆಡ್ತೀರಿ. ನಿಮ್ಮ ಮನೆಯೊಳಗಿನ ಪಕ್ಷದ ಆಫೀಸ್ ಒಳಗೆ ಮಾತಾಡಿ ಬೇರೆ ಅಂತೀವಿ, ಬಹಿರಂಗವಾಗಿ ಎಲ್ಲ ನಾಯಕರು ಮಾತಾಡಿ ನಮ್ಮ ಕುಟುಂಬದ ಜಗಳ ಅಂತ ಮತ್ತೆ ಹೇಳ್ತೀರಿ. ಈಗ ಹೇಳ್ತೀರಿ ಮಾಧ್ಯಮ ಸೃಷ್ಟಿ ಅಂತ. ಮಾಧ್ಯಮ ಏನು ಪೊಲಿಟಿಕಲ್ ಪಾರ್ಟಿನ? ಬಿಜೆಪಿನ ದೂರದಿಂದ ಅವ್ರಿಗೇನೋ ಲಾಭ ಇದೆಯಾ? ನೀವು ಬಹಿರಂಗವಾಗಿ ಏನೆಲ್ಲ ಮಾತಾಡ್ತಾ ಇದ್ದೀರಿ, ಏನು ಹೇಳ್ತಾ ಇದ್ದೀರಿ, ಅದನ್ನೆಲ್ಲವೂ ಕೂಡ ಜನರ ಮುಂದೆ ಇಡ್ತಾ ಇದ್ದೀವಿ. ಅದನ್ನೇ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಾನು ಈ ಜನಗಳಿಗೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ನೀವು ಈಗ ಕೇಳಿದಂಥ ಪ್ರಶ್ನೆಗಳಿಗೆ ಮಾಧ್ಯಮದವರಿಗೆ
ಈ ರಾಜ್ಯದ ಜನತೆಗೆ ಸ್ಪಷ್ಟವಾಗಿ ಗೊತ್ತಾಗಬೇಕಾಗುತ್ತೆ. ನೀವು ಹೇಳಿದ್ರಿ ಬಣಗಳಿಲ್ಲಿದೆ, ನೀವು ನಾಗೇಶ್ವರ ಯಾಕೆ ಬಂದಿಲ್ಲ, ಶಿವಣ್ಣವ್ರು ಯಾಕೆ ಬಂದಿಲ್ಲ. ಭಾಳ ಸ್ಪಷ್ಟವಾಗಿ ಇನ್ವಿಟೇಷನ್ ಅವರ ಹೆಸರುಗಳನ್ನು ಹಾಕಿದ್ದು. ನಾನು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸದಾನಂದ ಗೌಡರಿಗೂ ಸಹ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳಿದೆ. ಅವರು ಯಾಕೋ ಬರಲಿಲ್ಲ ಅಂತೇಳಿ ನಾವು ಅವ್ರನ್ನೇ ಕೇಳಬೇಕು. ಅವ್ರಿಗೇನೋ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬಂದಿದ್ದಾರೆ, ನಾನು ಅವತ್ತಿನ ದಿನ ಕಾರ್ಯಕ್ರಮ ಇದೆ ಅಂತೇಳಿ ಅವ್ರು ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ನಾನಿಲ್ಲಿ ಯಾವುದೇ ರಾಜಕೀಯವನ್ನು ಮಾಡಿಲ್ಲ. ಯಡಿಯೂರಪ್ಪನವ್ರು ಮೊನ್ನೆ ಒಂದು ಮಾತು ಹೇಳಿದರು, ನಾನು 3 ವರ್ಷ ಸರ್ಕಸ್ ನಡೆಸ್ದೆ. ಒಂದು ಕಡೆ JDSನವ್ರು ಕಾಲು ಎಳೆದ್ರು, ಇನ್ನೊಂದು ಕಡೆ ಕಾಂಗ್ರೆಸ್ನವ್ರು ಎಳೆದ್ರು, ಕೊನೆಗೆ ನಮ್ಮ ಪಕ್ಷದವರೇ ನನ್ನ ಕಾಲು ಎಳೆದು ಬೆಳೆಸಿದ್ರು ಅಂತ. ಏನಾದ್ರೂ ಅರ್ಥ ಹಾಗಾದ್ರೆ? ಸತ್ಯ ತಾನೇ? ಈ ನಾಡಿನ ಜನಕ್ಕೆ ಗೊತ್ತಿಲ್ವಾ? ಹಾಗೆ 1 ವರ್ಷಕ್ಕೆ ಜನಾರ್ದನ್ ರೆಡ್ಡಿ 40 ಜನನ ಕರ್ಕೊಂಡೋಗಿ ಹೈದ್ರಾಬಾದಲ್ಲಿ ಇಟ್ಕೊಂಡಿರಲಿಲ್ವಾ? ತಿರ್ಗಾ ಕುಮಾರಸ್ವಾಮಿಯವರು ಈ ರೇಣುಕಾಚಾರ್ಯನ, ಜಾರಕಿಹೊಳಿನ ಇವತ್ತೇನೋ ಎಲ್ಲರೂ ಕ್ಯಾಬಿನೆಟಲ್ಲಿ ಕೂತ್ಕೊಂಡು ಉಚ್ಚಾಟನೆ ಮಾಡಿ ಅಂತ ಜಾರಕಿಹೊಳಿ ಹೇಳ್ತಾರಲ್ಲ, ಅವರೆಲ್ಲ ಎಲ್ಲೋಗಿದ್ರು? ಯಾಕೆ ಅವತ್ತು ಬಿಟ್ಟೋಗಿದ್ರು ಪಾರ್ಟಿನ? ಇದೇ ಕುಮಾರಸ್ವಾಮಿ ಹತ್ರ ಮಾತಾಡಿ ಗೋವಾ ರೆಸಾರ್ಟಲ್ಲಿ ನಮ್ಮವರೆಲ್ಲ ಓಡ್ ಬರಲಿಲ್ವಾ? ಅವರೆಲ್ಲ ಅಲ್ಲಿ ಹೊಡೆಯಕ್ಕೆ ಬಂದು ಯಾರ್ಯಾರು ಕರ್ಕೊಂಬರಕ್ಕೆ ಹೋಗಿದ್ರು ಗೋವಾ ರೆಸಾರ್ಟಲ್ಲಿ ಎಲ್ಲ ಪ್ರಾಣ ಭೀತಿಯಿಂದ ಅಲ್ಲಿಂದ ರೂಮ್ ಖಾಲಿ ಮಾಡ್ಕೊಂಡು ಎದ್ನೋ ಬಿದ್ನೋ ಅಂತ ಓಡ್ ಬರಲಿಲ್ವಾ? ಬಾರ್ಡ್ರಿಗೆ ಸೇರಿದ್ರೆ ಸಾಕಲ್ಲಪ್ಪ ಅನ್ನೋ ಒಂದು ಮಟ್ಟಕ್ಕೆ ಒಬ್ಬ ಮಂತ್ರಿಗಳಿಗೆ ಬಂತು ಅಂತ ಹೇಳಿದ್ರೆ ಏನನ್ಬೇಕು ಅದಕ್ಕೆ? ಇದೇ ಕಾಂಗ್ರೆಸ್ ಪ್ರೆಸಿಡೆಂಟು ಏರಲಿಲ್ವಾ? 3 ಬಾರಿ ಏರಲಿಲ್ವಾ? ಇರೋದು ಸತ್ಯನೇ ಹೇಳಿದ್ದಾರೆ. ಪಾರ್ಟಿಯವ್ರು ಏನು ಮಾಡಿದ್ರು, JDS ಅವ್ರು ಏನು ಮಾಡಿದ್ರು, ಪ್ರೆಸಿಡೆಂಟ್ನ ಗವರ್ನರ್ ಇಟ್ಕೊಂಡು ಏನು ಮಾಡಿದ್ರು, ಎಲ್ಲವೂ ಈ ನಾಡಿನ ಜನಕ್ಕೆ ಗೊತ್ತಿಲ್ವಾ? ಎಲ್ಲವೂ ಗೊತ್ತಿದೆ. ಸ್ಪಷ್ಟವಾಗಿ 2 ಭಾಗ ಆಗಿದೆ ಬಿಜೆಪಿ ಅನ್ನೋದು ತಮ್ಮ ಮಾತಿನ ಅರ್ಥ. ಹಾಗಾದ್ರೆ ನನ್ನ ಮಾತಿನ ಅರ್ಥ ಅಲ್ಲ, ಸತ್ಯವನ್ನು ಹೇಳ್ತಿದ್ದೇನೆ. ನೀವು ಹೇಳಿದ್ರೆ ಪ್ರಾರಂಭದಲ್ಲಿ ನೇರವಾಗಿ ಈ ಉತ್ತರಗಳನ್ನು ದಿಟ್ಟವಾಗಿ ಕೊಡ್ತೇವೆ ಅಂತ, ಅದು ನೇರವಾಗಿ ಹೇಳ್ತಿದ್ದೇವೆ. ಈ ರಾಜ್ಯದ ಜನತೆಗೆ ಎಲ್ಲವೂ ಗೊತ್ತಿದೆ. ನಾನು ಬಾಯಿಂದ ಅದನ್ನ ಇನ್ನೊಂದ್ಸಲ ಯಾಕೆ ಕೇಳ್ತೀರಾ? ಅದನ್ನೇ ಹೇಳ್ತೀನಿ. there are 2 parties in BJP. It's very clear. There is no 2 party or 3 party or 5 party or no dissident or groupism. Here is very clear. ಇದರಲ್ಲಿ ಬಹಳ ಸ್ಪಷ್ಟವಾಗಿದೆ. ನಾವೆಲ್ಲರೂ ಬಿಜೆಪಿಯೇ, ನಾವೆಲ್ಲವೂ ಒಂದೇ ತಾಯಿಯ ಬಿಜೆಪಿಯ ಮಕ್ಕಳು. ಆದರೆ ಡಿಫರೆನ್ಸಸ್ ಯಾವ ಪಾರ್ಟಿಲಿ ಇಲ್ಲ. JDS ಅಲ್ಲಿ ಇಲ್ವಾ? ಅಲ್ಲ, ಒಂದು ಮಲತಾಯಿ ಇದೆ, ಮತ್ತೊಂದು ಮಲತಾಯಿ ಇದೆ. ಯಾವ ಪಾರ್ಟಿಲಿ ಇಲ್ಲ? ಕಾಂಗ್ರೆಸ್ ಅಲ್ಲಿ ಇಲ್ವಾ ಗುಂಪುಗಾರಿಕೆ? JDS ಅಲ್ಲಿ ಇಲ್ವಾ? ಇದು ರೈಟ್. ನಿಮ್ಮ ಪಾರ್ಟಿ ಬಗ್ಗೆ ಮತ್ತು ಕಾಂಗ್ರೆಸ್ JDS ಬಗ್ಗೆ ಮಾತಾಡೋಣ ಸುರೇಶ್ ಗೌಡ್ರೆ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.